ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿನಯ ಕನ್ನಡಿಗ. ಇವತ್ತು ಗುಡ್ ಬ್ಯಾಡ್ ಆಗ್ಲಿ ಮೂವಿ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದು 3 ಡೇಸ್ ಬ್ಯಾಕೆ ನೋಡಿದ್ದೆ. ನೆಕ್ಸ್ಟ್ ಡೇನೆ ಶಬರಿಮಲೆಗೆ ಹೋಗ್ಬೇಕಾಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಗುಡ್ ಬ್ಯಾಡ್ ಆಗ್ಲಿ ಅಜಿತ್ ಕುಮಾರ್ ಅಂಡ್ ತ್ರಿಷಾ ಅವರು ಆಕ್ಟ್ ಮಾಡಿರೋ ಮೂವಿ, ಗ್ಯಾಂಗ್ಸ್ಟರ್ ಮೂವಿ. ಈ ಮೂವಿಲಿ ಫಸ್ಟ್ ಹೇಳ್ಬೇಕಂದ್ರೆ ಬಿಲ್ಡಪ್, ಗ್ಯಾಂಗ್ಸ್ಟರ್ ಏನ್ ಬಿಲ್ಡಪ್ ಕೊಡ್ಬೇಕು ಆ ರೇಂಜ್ ಅಲ್ಲಿ ಬೇರೆ ಗ್ಯಾಂಗ್ಸ್ಟರ್ ಗಳಿಂದ ಎಲ್ಲ ಕೊಡ್ತಾರೆ ಬಿಲ್ಡಪ್ ಆತರ. ಮತ್ತೆ ತಿರ್ಗಲ್ಲ ಸ್ಟಾರ್ಟಿಂಗ್ ಕಥೆನೇ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಇಂದಾನೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಅಜಿತ್ ಕುಮಾರ್ ಅವರು ಗ್ಯಾಂಗ್ಸ್ಟರ್ ಆಗಿ ಏನೇನ್ ಮಾಡಿದ್ರು ಅಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾರೆ. ಆಮೇಲೆ ತಿರ್ಗ ಸರೆಂಡರ್ ಆಗ್ತಾರೆ ಅವರು, ಫ್ಯಾಮಿಲಿಗೋಸ್ಕರ ಸರೆಂಡರ್ ಆಗ್ತಾರೆ. ಏನೋ ಒಂದ್ ಮಗು ಆಗುತ್ತೆ ಅವ್ರಿಗೆ. ಸೊ ತಿರ್ಗಾ ಅವ್ರ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಫ್ಯಾಮಿಲಿಗೆ ಅಂದ್ಬಿಟ್ಟು ಒಂದು ಗ್ಯಾಂಗ್ಸ್ಟರ್ ಎಲ್ಲ ಕೆಲಸ ಏನೇನು ಮಾಡಿದ್ನೋ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಸರೆಂಡರ್ ಆಗ್ತಾನೆ. ಸುಮಾರು ವರ್ಷ ಜೈಲಲ್ಲೇ ಇರ್ತಾರೆ ಅವರು. ಸೊ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಬರ್ತಾರೆ ಮಗನಿಗೋಸ್ಕರ ಹೊರಗಡೆ ಬರ್ತಾರೆ. ತಿರ್ಗಾ ಇನ್ನೊಬ್ರು ಗ್ಯಾಂಗ್ಸ್ಟರ್ ಇರ್ತಾರಲ್ಲ, ಅವ್ರಿಗೆ ಸಂಬಂಧ ಇಲ್ದಾರ ಅವ್ರ ಫ್ಯಾಮಿಲಿಗೆ ಟಚ್ ಮಾಡ್ತಾರೆ. ಗ್ಯಾಂಗ್ಸ್ಟರ್ಗಳು ಆದ್ರೂ ಮೂವಿಲಿ ತೋರಿಸ್ತಾರಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ತಿರ್ಗಾ ಆ ಕಡೆ ಕೆಳದೆ ಹಿಡಿತಾರ ಅವ್ರೇನು ಸೇಮ್ ಇದ್ರ ಇದರಲ್ಲಿ ಎಲ್ಲ ಬಿಡ್ಬೇಕು ಅಂತ ಜೈಲಿಂದ ಹೋಗ್ಬಿಟ್ಟು ಹೊರಗಡೆ ಬರ್ತಾರೆ, ಆರಾಮ ಫ್ಯಾಮಿಲಿ ಜೊತೆ ಸಂತೋಷ ಆಗಿರ್ಬೇಕು ಅಂತ ಫ್ಯಾಮಿಲಿ ಟಚ್ ಮಾಡ್ಬಿಡ್ತಾರೆ. ಇನ್ನು ಅದು ಸುಮ್ಮನೆ ಇರ್ತಾರ ಅವರು. ಸೇಮ್ ಹುಡ್ಕಾಡ, ಬರೀ ಹೊಡಿ ಕಡಿ ಫೈಟಿಂಗ್ಸ್ ಅಜಿತ್ ಕುಮಾರ್ ಅವ್ರದ್ದು. ಹೆಂಗ್ ಬಿಲ್ಡಪ್ ಕೊಡ್ಬೇಕು ಅಜಿತ್ ಕುಮಾರ್ ಅವರಿಗೆ ಹಂಗೆ ಬಿಲ್ಡಪ್. ಆಮೇಲೆ ನಮ್ಮ ಮೇನ್ ವಿಲನ್ ಅರ್ಜುನ್ ದಾಸ್, ಸೈಕ್ ಗುರು ಅವರು, ಸೈಕ್ ಕ್ಯಾರೆಕ್ಟರ್ ಅವ್ರದ್ದು. ಸೈಕ್ ಅಂದ್ರೆ ಸೈಕ್ ಅವರು. ಅವರು ಕ್ಯಾರೆಕ್ಟರ್ ಒಂಥರ ಸೈಕ್ ಇದ್ದಂಗೆ. ಕೆಲವೊಂದ್ಸರಿ ಅವ್ರು ಮಾಡೋದ್ ನೋಡಿ ನಗು ಬರ್ತಾ ಇರುತ್ತೆ. ಫೈಟಿಂಗ್ ಸೀನ್ ಅಲ್ಲಿ ಹಳೆ ಸಾಂಗ್, ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಅಲ್ಲಿ ನೋಡ್ಬೇಕು ನೀವು, ಹಳೆ ಸಾಂಗ್ ಯೂಸ್ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅವರು ಇಂಟ್ರೊಡಕ್ಷನ್ ಸಾಂಗ್ ಇಂದಾನೆ ಇಂಟ್ರೊಡಕ್ಷನ್. ಅದು ನಿಮ್ ಟ್ರೈಲಿಂಗ್ ಓಪನಿಂಗ್ ಅಲ್ಲೇ ತೋರಿಸ್ತಾರೆ, ಅದೇ ಇದು ಮೂವಿಲು ಹಂಗೆ ಸೇಮ್ ಅದೇ ಓಪನಿಂಗ್ ಅವ್ರದ್ದು. ಈ ಮೂವಿಲಿ ಓಲ್ಡ್ ಸಾಂಗ್ ಮಾತ್ರ ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. BGMs ಅದು ಗೊತ್ತಲ್ಲ, ಓಲ್ಡ್ ಸಾಂಗ್ ಯೂಸ್ ಮಾಡ್ಕೊಂಡ್ರೆ ಹೊಸ ಹೆಂಗ್ ಕೊಡ್ತಾರೆ ಅಂತ. ಸೇಮ್ ಆ ತರ ಹೈಲೈಟ್ ಎವ್ರಿ ಫೈಟ್ಸ್ ನಲ್ಲೂ ಒಂದ್ ಸಾಂಗ್ ಮುಖಾಂತರನೇ ಫೈಟ್ ಸೀನ್. ಸಾಂಗ್ ಹಂಗೆ ರನ್ ಆಗ್ತಾ ಇರುತ್ತೆ, ಇಲ್ಲಿ ಫೈಟ್ ನಡೀತಾನೆ ಇರುತ್ತೆ. ಆತರ ಫೈಟ್ ಸೀನ್ಗಳು. ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ, ಫೈಟ್ ಸೀನ್ ಅಂತಾನೆ ಕಾಮಿಡಿ ಅಂತಾರೆ. ಕ್ಲೈಮ್ಯಾಕ್ಸ್ ಫೈಟ್ ಅಂದ್ರೆ ಕಾಮಿಡಿ ಅಂದ್ರೆ ನಗು ಬರುತ್ತೆ. ಅದು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಕೂಡ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರ್ತವೆ ಮೂವಿಲಿ. ಆಮೇಲೆ ಟ್ವಿಸ್ಟ್ಗಳು ಇರ್ತವೆ, ಕೆಲವೊಂದು ಟ್ವಿಸ್ಟ್ಗಳು ಇರ್ತವೆ, ಅಷ್ಟೊಂದೇನು ಎಕ್ಸಾಕ್ಟ್ ಅನ್ಸಲ್ಲ. ನೋಡ್ಬೋದು, ಒಂದ್ ರೇಂಜ್ ಅಲ್ಲಿ ಇದೆ ಮೂವಿ ಮಾತ್ರ. ಒಂದ್ ರೇಂಜ್ ನೋಡಕ್ ಒಂತ ಸೂಪರ್. ಆ ಹಳೆ ಸಾಂಗ್ಗಳು ಇವಾಗ ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾ ಇದ್ದಾವ. ಅವ್ರು ನೋಡಕಂತ ಆದ್ರೂ ಹೋಗ್ಬೇಕು ಮೂವಿ ನೋಡಕ್ಕೆ. ಆತರ ಆ ವೈಬು ಹೆಂಗ್ ಕೇಳಿಸ್ತು ಗೊತ್ತಾ ಥಿಯೇಟರ್ ಕೂತು ನೋಡ್ಬೇಕಾದಾಗ. ಈಗ ಒಂಥರ ಬೇರೆನೆ ಅದು. ನಾ ಮೂವಿ ನೋಡಕ್ ಕಾರಣನೇ ಹಳೆ ಸಾಂಗ್ ಯೂಸ್ ಮಾಡಿದ್ರಲ್ಲ, ಅದು ಯಾವ ತರ ಬರುತ್ತೆ. ಆಮೇಲೆ ಒಂಥರ ಟ್ರೈಲರ್ ನೋಡಿದ್ದೆ ನಾನು, ಗ್ಯಾಂಗ್ಸ್ಟರ್ ಅಜಿತ್ ಕುಮಾರ್ ಅವ್ರದ್ದು ಬಿಫೋರ್ ಯಾವ್ದಾದ್ರು ಗ್ಯಾಂಗ್ಸ್ಟರ್ ಮೂವಿ ಮಾಡ್ಕೊಂಡಿದ್ದಾರೆ, ಅದೇ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ಆತರ. ವಯಸ್ಸಾದಂಗೆಲ್ಲ ಹೆಂಗಾಗಿದ್ದ ಹೆಂಗಿದ್ರು, ವಯಸ್ಸಾದ್ಮೇಲೆ ಹೆಂಗಾದ್ರು, ಹೇರ್ ಸ್ಟೈಲ್ ನ್ಯಾಚುರಲ್. ಬಟ್ ಅವ್ರಿಗೆ ಮಾತ್ರ ಸೈಕಾಗಿ ಸೂಟ್ ಆಗಿದೆ ಅದು. ಸಾಂಗ್ಗಳು ಒಂದೇ ಸಾಂಗ್, ಸ್ಟಾರ್ಟಿಂಗ್ ಓಪನಿಂಗ್ ಸಾಂಗ್ಗೆ ಇವಾಗ ಚೆನ್ನಾಗಿರೋದು ಅಷ್ಟೇ, ಇನ್ಯಾವುದು ಅಷ್ಟೊಂದು ಅನ್ಸಲ್ಲ. ಆಮೇಲೆ ಹಳೆ ಸಾಂಗ್ಗಳು ಯೂಸ್ ಮಾಡಿದಾರಲ್ಲ, ಅದೊಂದು ಅಷ್ಟೇ. ಒಂದು ಎರಡು ಏನು ಯೂಸ್ ಮಾಡಿದ್ದಾರೆ, ಒಟ್ಟ 3 ಸಾಂಗ್, ಎರಡು ಹಳೆ ಸಾಂಗು, ಒಂದು ನಾರ್ಮಲ್ ಹೊಸ ಸಾಂಗ್ಗೆ. ಆ 3 ಸಾಂಗ್ಗೆ ಇದ್ರಲ್ಲಿ ಹೈಲೈಟ್. ಸರಿಯಾಗಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಂಗ್ಸ್ಗಳು ಮಾತ್ರ. ಫ್ಯಾಮಿಲಿಗೋಸ್ಕರ ನಾ ಒಳ್ಳೆಯವನಾಗಿರ್ಬೇಕು ಅಂತ ಹೋಗ್ಬಿಟ್ಟು ಬರ್ತಾರೆ ಜೈಲಿಗೆ. ಏನ್ ಮಾಡ್ತಾರೆ ಕೇಳಲ್ಲ, ಅವ್ರಿಗೆ ಇನ್ನೊಬ್ರು ಯಾರೋ ಟಚ್ ಮಾಡ್ಬಿಡ್ತಾರೆ, ಅವ್ರು ತಿರ್ಗಾ ಆ ಕಡೆ ಕೇಳಲೇಬೇಕಾಗತ್ತೆ. ಆತರ ಯಾರು ಏನ್ ಟಚ್ ಮಾಡಿದ್ರು, ಹೆಂಗ್ ಟಚ್ ಮಾಡಿದ್ರು ಅನ್ನೋದು ನೀವು ಮೂವಿಲೇ ನೋಡಿ. ನಾನು ತುಂಬಾ ಲೇಟ್ ಆಗಿ ರಿವ್ಯೂ ಮಾಡ್ತಾ ಇದೀನಿ, ಸಾರಿ, ಏನ್ ಅನ್ಕೋಬೇಡಿ. ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಶಬರಿಮಲೆ ಹೋಗೋದ್ರಿಂದ, ಸೊ ಅದಕ್ಕೆ ಲೇಟ್ ಆಗಿ ರಿವ್ಯೂ ಮಾಡ್ತಾ ಇದೀನಿ, ಇಲ್ಲ ಅಂದ್ರೆ ಅವತ್ತೇ ಮಾಡ್ತಾ ಇದ್ದೆ. ಸೊ ಇದಿಷ್ಟು ಗಾಯ್ಸ್ ಮೂವಿ ಮಾತ್ರ ಚೆನ್ನಾಗಿದೆ.
ನಮ್ ದೊಡ್ಡಬಳ್ಳಾಪುರದಲ್ಲಿ ನೋಡ್ಬೇಕಂದ್ರೆ ವೈಭವ್ ಥಿಯೇಟರ್ ಹಾಕಿದ್ದಾರೆ, 3 ಶೋ ಹಾಕಿದ್ದಾರೆ. ಒಂದು ಅಂಡ್ 7 ಗಂಟೆ ಶೋ, 1-7, ಇನ್ನೊಂದು ಶೋ ಒಂದಿಲ್ಲ, 4, 7, 10, 4, 7, 10 ಈ ಶೋ ಹಾಕಿದ್ದಾರೆ. 1 ಗಂಟೆ ಶೋ ಜಾಕ್ ಹಾಕಿದ್ರು, ಅದಕ್ಕೂ ಹೋಗ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಸೊ ಅದಕ್ಕೆ ಗುಡ್ ಬೈ ಆಗ್ಲಿ ರಿವ್ಯೂ ಮಾಡ್ತಾ ಇದೀನಿ. ಮೂವಿ ಮಾತ್ರ ಚೆನ್ನಾಗಿದೆ, ಹೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮಾನಿಟೈಸೇಷನ್ ಆಗುತ್ತೆ, ಟ್ರೈ ಮಾಡ್ತಾ ಇದೀನಿ. ಸೊ ವಾಚ್ ಅವರ್ ಸ್ವಲ್ಪ ಇನ್ಕ್ರೀಸ್ ಆಗಬೇಕು, ಸ್ವಲ್ಪ ಲೆಂತಿ, ಸ್ವಲ್ಪ ಫುಲ್ ವಿಡಿಯೋ ನೋಡಕ್ ಟ್ರೈ ಮಾಡಿ. ಇದಿಷ್ಟು ಗೈಸ್, ಥ್ಯಾಂಕ್ ಯು ಸೋ ಮಚ್.